ಲಿಸ್ಟ್ ಹಾಗೂ ಟೇಬಲ್ಸ್ಗಳ ಬಗ್ಗೆ ಕಲಿಯೋಣ. ಓಕೆ, ಯಾವ ರೀತಿಯಾಗಿ ಒಂದು ಲಿಸ್ಟ್ ಹಾಗೂ ಟೇಬಲ್ಸನ್ನು ಡಿಸ್ಪ್ಲೇ ಮಾಡ್ಬೋದು ಅಂತ ನೋಡೋಣ. ಮೊದಲು ಲಿಸ್ಟನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ನಮಗೆ ಯಾವುದಾದ್ರೊಂದು ಡೇಟಾನ ಒಂದು ಲಿಸ್ಟಾಗಿ ಡಿಸ್ಪ್ಲೇ ಮಾಡಬೇಕು ಅಂದರೆ ನಾವು ಈ ಲಿಸ್ಟ್ ಟ್ಯಾಗ್ಸ್ಗಳನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಈ ಲಿಸ್ಟ್ ಟ್ಯಾಗನ್ನು ನಾವು ಎರಡು ರೀತಿಯಲ್ಲಿ ಯೂಸ್ ಮಾಡ್ಬೋದು. ಒಂದು ಅನ್ಆರ್ಡರ್ಡ್ ಲಿಸ್ಟ್, ಇನ್ನೊಂದು ಆರ್ಡರ್ಡ್ ಲಿಸ್ಟ್. ಓಕೆ, ಏನಿದು ಅಂತ ಒಂದೊಂದಾಗಿ ನೋಡೋಣ. ಮೊದಲು ಅನ್ಆರ್ಡರ್ಡ್ ಲಿಸ್ಟ್. ಓಕೆ, ಸೊ ಈ ಅನ್ಆರ್ಡರ್ಡ್ ಲಿಸ್ಟನ್ನು ಬರೀಲಿಕ್ಕೆ ನಾವು UL ಟ್ಯಾಗನ್ನು ಯೂಸ್ ಮಾಡ್ತೀವಿ. UL ಅಂದರೆ ಅನ್ಆರ್ಡರ್ಡ್ ಲಿಸ್ಟ್. ಓಕೆ, ಸೊ ಈ UL ಟ್ಯಾಗ್ ಒಳಗೆ ನಮಗೆ ಯಾವ ಲಿಸ್ಟನ್ನು ಬರಿಬೇಕೋ ಸೊ ಆ ಲಿಸ್ಟನ್ನು ಬರೀಲಿಕ್ಕೆ ನಾವು ಇನ್ನೊಂದು ಟ್ಯಾಗನ್ನು ಬರಿಬೇಕಾಗತ್ತೆ. ಅದು ಯಾವುದು ಅಂದರೆ LI ಟ್ಯಾಗ್. ಓಕೆ, ಇದನ್ನು ನಾವು ಲಿಸ್ಟ್ ಐಟಮ್ಸ್ ಅಂತ ಕರಿತೀವಿ. ಸೊ ನಮಗೆ ಯಾವುದೆಲ್ಲ ಲಿಸ್ಟಾಗಿ ಡಿಸ್ಪ್ಲೇ ಆಗಬೇಕೋ ಅದನ್ನು ನಾವು ಲಿಸ್ಟ್ ಐಟಮ್ ಈ LI ಟ್ಯಾಗ್ ಒಳಗೆ ಬರಿಬೇಕು. ಓಕೆ, ಸೊ ಇಲ್ಲಿ ನಾನು ಮೊದಲು ಲಿಸ್ಟ್ 1 ಅಂತ ಬರಿತೀನಿ. ಓಕೆ, ಸೊ ನನಗೆ ಇನ್ನೊಂದು ಐಟಮ್ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಲಿಸ್ಟ್ 2 ಅಂತ ಕೊಡ್ತೀನಿ. ಓಕೆ, ಸೊ ಅದೇ ಥರ ಇನ್ನೊಂದು ಲಿಸ್ಟ್ 3 ಅಂತ ಕೊಡ್ತೀನಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಲಿಸ್ಟ್ ಜನರೇಟ್ ಆಯಿತು. ಓಕೆ, ಸೊ ನಾವು ಈ UL ಟ್ಯಾಗಿಗೆ ಟೈಲ್ ಅನ್ನುವ ಒಂದು ಆಟ್ರಿಬ್ಯೂಟನ್ನು ಯೂಸ್ ಮಾಡಿಕೊಂಡು ನಾವು ಈ ಬುಲೆಟ್ಸಿನ ಶೇಪ್ಸನ್ನು ಚೇಂಜ್ ಮಾಡ್ಬೋದು. ಆದರೆ ನಾವು ಇದನ್ನು ಹೆಚ್ಚಿನ ಸರಿ CSS ಅಲ್ಲೇ ಮಾಡುವಂಥದ್ದು, ಇದರಲ್ಲಿ ನಾವು ಯೂಸ್ ಮಾಡೋದಿಲ್ಲ. ಓಕೆ, ಸೊ ಈ ಥರ ನಾವು ಒಂದು ಅನ್ಆರ್ಡರ್ಡ್ ಲಿಸ್ಟನ್ನು ಬರೆಯುವಂಥದ್ದು. ಸೊ ನೆಕ್ಸ್ಟ್ ನಾವು ಆರ್ಡರ್ಡ್ ಲಿಸ್ಟನ್ನು ಬರೆಯೋಣ. ಓಕೆ, ಆರ್ಡರ್ಡ್ ಲಿಸ್ಟ್. ಸೊ ಈ ಆರ್ಡರ್ಡ್ ಲಿಸ್ಟನ್ನು ಬರೀಲಿಕ್ಕೆ ನಾವು OL ಟ್ಯಾಗನ್ನು ಯೂಸ್ ಮಾಡ್ತೀವಿ. ಓಕೆ, OL ಅಂದರೆ ಆರ್ಡರ್ಡ್ ಲಿಸ್ಟ್. ಓಕೆ, ಇದರಲ್ಲಿ ಕೂಡ ನಮಗೆ ನಮ್ಮ ಡೇಟಾ ಲಿಸ್ಟಾಗಿ ಡಿಸ್ಪ್ಲೇ ಆಗಬೇಕು ಅಂದರೆ ನಾವು LI ಟ್ಯಾಗ್ ಒಳಗೆ ಬರಿಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನಾನು ಈ LI ಟ್ಯಾಗ್ಸ್ಗಳನ್ನು ಕಾಪಿ ಪೇಸ್ಟ್ ಮಾಡ್ತೀನಿ ಇಲ್ಲಿ. ಓಕೆ, ಸೊ ಇಲ್ಲಿ ನೀವು ನೋಡಿದರೆ ನಮಗೆ ಇಲ್ಲಿ ನ್ಯೂಮರಿಕ್ ಆರ್ಡ್ರಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ 1 2 3 ಅಂತ. ಸೊ ನಮಗೆ ಬೇಕಿದ್ರೆ ಈ ಆರ್ಡರನ್ನು ಕೂಡ ನಾವು ಚೇಂಜ್ ಮಾಡ್ಬೋದು, ಈ ಟೈಪನ್ನು ಚೇಂಜ್ ಮಾಡ್ಬೋದು ಯೂಸಿಂಗ್ ಟೈಪ್ ಆಟ್ರಿಬ್ಯೂಟ್. ಟೈಪ್ ಅನ್ನುವ ಒಂದು ಆಟ್ರಿಬ್ಯೂಟನ್ನು ಯೂಸ್ ಮಾಡಿಕೊಂಡು ಸೊ ಇಲ್ಲಿ ಬೈ ಡಿಫಾಲ್ಟಾಗಿ ನಾನಿಲ್ಲಿ 1 ಅಂತ ಕೊಟ್ಟರೆ ಸೊ ಬೈ ಡಿಫಾಲ್ಟಾಗಿ ಇದು ನ್ಯೂಮರಿಕ್ ಆರ್ಡ್ರಲ್ಲೇ ಡಿಸ್ಪ್ಲೇ ಆಗುವಂಥದ್ದು. ಓಕೆ, ಸೊ ಇಲ್ಲಿ ನಾನು ಅಪ್ಪರ್ ಕೇಸ್ A ಅನ್ನು ಕೊಟ್ಟರೆ ಇಲ್ಲಿ ನೀವು ನೋಡಿ ಅಪ್ಪರ್ ಕೇಸ್ ಆಲ್ಫಬೆಟ್ಸಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಅದೇ ಥರ ನಾನು ಇಲ್ಲಿ ಲೋವರ್ ಕೇಸ್ A ಅನ್ನು ಕೊಟ್ಟರೆ ಇಲ್ಲಿ ಲೋವರ್ ಕೇಸ್ A ಅಲ್ಲಿ ಆರ್ಡರ್ ಡಿಸ್ಪ್ಲೇ ಆಗುತ್ತೆ. ಓಕೆ, ಇವಾಗ ನಾನು ಅಪ್ಪರ್ ಕೇಸ್ I ಅಂತ ಕೊಟ್ಟರೆ ಇಲ್ಲಿ ನೋಡಿ ರೋಮನ್ ನಂಬರ್ಸಲ್ಲಿ ಅಪ್ಪರ್ ಕೇಸ್ ರೋಮನ್ ನಂಬರ್ಸಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದೇ ಥರ ಲೋವರ್ ಕೇಸ್ I ಕೊಟ್ಟರೆ ಲೋವರ್ ಕೇಸ್ ರೋಮನ್ ನಂಬರಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಈ ಥರ ನಾವು ಆರ್ಡರ್ಡ್ ಲಿಸ್ಟನ್ನು ಬರಿಬೋದು. ನಿಮಗೆ ಯಾವ ಟೈಪಿನ ಆರ್ಡರಲ್ಲೂ ಕೂಡ ಡಿಸ್ಪ್ಲೇ ಮಾಡ್ಬೋದು. ಓಕೆ, ಸೊ ಯೂಶ್ವಲಿ ನಾವು ಹೆಚ್ಚಿನ ಸರಿ ಈ ಅನ್ಆರ್ಡರ್ಡ್ ಲಿಸ್ಟನ್ನು ನಾವು ಯೂಸ್ ಮಾಡುವಂಥದ್ದು. ಓಕೆ, ಸೊ ಯಾವುದಾದ್ರೂ ನಿಮ್ಮ ವೆಬ್ಸೈಟಲ್ಲಿ ಒಂದು ನ್ಯಾವಿಗೇಷನ್ ಬಾರನ್ನು ಬರಿಬೇಕು ಅಂದರೆ ನಾವು ಅಲ್ಲಿ ಅನ್ಆರ್ಡರ್ಡ್ ಲಿಸ್ಟನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ನಾವು ನೆಸ್ಟೆಡ್ ಲಿಸ್ಟ್ ಬಗ್ಗೆ ನೋಡೋಣ. ನೆಸ್ಟೆಡ್ ಲಿಸ್ಟ್ ಅಂದರೆ ನಾವು ಒಂದು ಲಿಸ್ಟಿನ ಒಳಗೆ ಇನ್ನೊಂದು ಲಿಸ್ಟನ್ನು ಹಾಕುವಂಥದ್ದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಈ
ಅನ್ಆರ್ಡರ್ಡ್ ಲಿಸ್ಟನ್ನು ತಗೊಳ್ತೀನಿ. ಓಕೆ, ಸೊ ಈ ಅನ್ಆರ್ಡರ್ಡ್ ಲಿಸ್ಟ್ ಒಳಗೆ ನಾನು ಮತ್ತೆ ಒಂದು UL ಟ್ಯಾಗನ್ನು ಹಾಕಿ ಇಲ್ಲಿ ನಾನು ಮತ್ತೆ ಕೆಲವೊಂದು ಲಿಸ್ಟನ್ನು ಬರಿತೀನಿ. ಸೊ ಇಲ್ಲಿ ನೆಸ್ಟೆಡ್ ಲಿಸ್ಟ್ 1 ಅಂತ ಕೊಡ್ತೀನಿ. ಓಕೆ, ಅದೇ ಥರ ಇಲ್ಲಿ ನೆಸ್ಟೆಡ್ ಲಿಸ್ಟ್ 2 ಅಂತ ಕೊಡ್ತೀನಿ. ಸೊ ಇಲ್ಲಿ ನೀವು ನೋಡಿದರೆ ಈ ಥರ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಒಂದು ಲಿಸ್ಟಿನ ಒಳಗೆ ಇನ್ನೊಂದು ಲಿಸ್ಟ್ ನಿಮಗೆ ಡಿಸ್ಪ್ಲೇ ಆಗಬೇಕು ಅಂದರೆ ನೀವು ಈ ಥರ ಕೊಡ್ಬೋದು. ಓಕೆ, ಸೊ ಈ ಥರ ನಾವು ಲಿಸ್ಟನ್ನು ನಮ್ಮ ವೆಬ್ಸೈಟಲ್ಲಿ ಡಿಸ್ಪ್ಲೇ ಮಾಡುವಂಥದ್ದು. ಓಕೆ, ಸೊ ನಾವು ನೆಕ್ಸ್ಟ್ ಟೇಬಲ್ಸ್ಗಳ ಬಗ್ಗೆ ಕಲಿಯೋಣ. ಓಕೆ, ಟೇಬಲ್ಸ್. ಸೊ ನಾವು ಟೇಬಲ್ಸನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಡೇಟಾವನ್ನು ಒಂದು ಟ್ಯಾಬ್ಯುಲರ್ ಫಾರ್ಮಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂತಿದ್ರೆ ನಾವು ಈ ಟೇಬಲ್ಸನ್ನು ಯೂಸ್ ಮಾಡ್ತೀವಿ. ಓಕೆ, ನಾವು ಒಂದು 8 to 10 ಇಯರ್ಸ್ ಮುಂಚೆ ನಾವು ಈ ಟೇಬಲ್ಸನ್ನು ಜಾಸ್ತಿ ಯೂಸ್ ಮಾಡ್ತಿದ್ವಿ ನಮ್ಮ ವೆಬ್ಸೈಟಲ್ಲಿ. ಯಾಕೆ ಅಂದರೆ ಆವಾಗ ಈ ಫ್ಲೆಕ್ಸ್ ಬಾಕ್ಸ್, ಗ್ರಿಡ್, ಫ್ರೇಮ್ ಈ ಥರದ್ದು ಕಾನ್ಸೆಪ್ಟ್ಸ್ಗಳು ಇಂಟ್ರಡ್ಯೂಸ್ ಆಗಿರಲಿಲ್ಲ. ಸೊ ನಾವು ನಮ್ಮ ಡೇಟಾನ ಒಂದು ಟ್ಯಾಬ್ಯುಲರ್ ವೇಯಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂದರೆ ಟೇಬಲ್ಸನ್ನು ಯೂಸ್ ಮಾಡ್ತಿದ್ವಿ. ಓಕೆ, ಸೊ ನಾವು ಟೇಬಲ್ಸನ್ನು ಯೂಸ್ ಮಾಡಬೇಕು ಅಂದರೆ ಮೊದಲು ನಾವು ಟೇಬಲ್ ಟ್ಯಾಗನ್ನು ಬರಿಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಈ ಟೇಬಲ್ ಟ್ಯಾಗ್ ಒಳಗೆ ಇಂಪಾರ್ಟೆಂಟ್ 2 ಟ್ಯಾಗ್ಗಳಿರುತ್ತೆ. ಓಕೆ, ಅದು ಯಾವುದು ಅಂದರೆ ಒಂದು ಟಿ ಹೆಡ್, ಓಕೆ, ಇನ್ನೊಂದು ಟಿ ಬಾಡಿ. ಓಕೆ, ಸೊ ಈ ಟಿ ಹೆಡ್ ಒಳಗೆ ನಾವು ಟೇಬಲಿನ ಹೆಡ್ಡಿಂಗ್ಸನ್ನು ಬರೆಯುವಂಥದ್ದು. ಓಕೆ, ಅದೇ ಥರ ಟಿ ಬಾಡಿ ಒಳಗೆ ನಾವು ಟೇಬಲಿನ ಡಿಸ್ಕ್ರಿಪ್ಷನನ್ನು ಕೊಡುವಂಥದ್ದು. ಓಕೆ, ಸೊ ಮೊದಲು ನಾವು ಈ ಟೇಬಲ್ ಹೆಡ್ಡಲ್ಲಿ ನಮ್ಮ ಡೇಟಾವನ್ನು ಡಿಸ್ಪ್ಲೇ ಮಾಡೋಣ. ಓಕೆ, ಮೊದಲು ಇಲ್ಲಿ ನನಗೆ ಈ ಕಂಟೆಂಟ್ ನನಗೆ ರೋ ಅಲ್ಲಿ ಡಿಸ್ಪ್ಲೇ ಆಗಬೇಕು. ಓಕೆ, ಸೊ ಅದಕ್ಕೆ ನಾನು ಮೊದಲು TR ಟ್ಯಾಗನ್ನು ಬರಿತೀನಿ. ಓಕೆ, ಈ TR ಟ್ಯಾಗ್ ಒಳಗೆ ನಾವು TH ಅಂದರೆ ಟೇಬಲ್ ಹೆಡ್ಡಿಂಗ್ ಅನ್ನುವ ಒಂದು ಟ್ಯಾಗನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಇದರ ಒಳಗೆ ನಾವು ಏನನ್ನು ಬರಿತೀವೋ ಅದು ನಮ್ಮ ಟೇಬಲಿನ ಹೆಡ್ಡಿಂಗ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನಾನು ಫಸ್ಟ್ ನೇಮ್ ಅಂತ ಕೊಡ್ತೀನಿ. ಸೊ ಅದೇ ಥರ ಇಲ್ಲಿ ಇನ್ನೊಂದು ಲಾಸ್ಟ್ ನೇಮ್ ಅಂತ ಕೊಡ್ತೀನಿ. ಓಕೆ, ಸೊ ಇನ್ನೊಂದು ಬೇಕಿದ್ದರೆ ನೀವು ಇಲ್ಲಿ ಏಜ್ ಅಂತ ಕೊಡ್ಬೋದು. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ನಮಗೆ ಇದು ಡಿಸ್ಪ್ಲೇ ಆಗ್ತಿದೆ, ಬೋಲ್ಡಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ನಾವು ಟೇಬಲ್ ಬಾಡಿ ಒಳಗೆ ಏನು ನಮ್ಮ ಡೇಟಾವನ್ನು ಬರೆಯೋಣ. ಸೊ ಟೇಬಲ್ ಬಾಡಿ ಒಳಗೆ ನಮಗೆ ರೋ ಅಲ್ಲಿ ಡಿಸ್ಪ್ಲೇ ಆಗಬೇಕು. ಓಕೆ, TR ಟ್ಯಾಗ್ ಒಳಗೆ ನಾವು ಇಲ್ಲಿ ಹೇಗೆ ನಾವು TH ಟ್ಯಾಗನ್ನು ಯೂಸ್ ಮಾಡಿದೆವೋ ಅದೇ ಥರ ಇಲ್ಲಿ TD ಟ್ಯಾಗನ್ನು ಯೂಸ್ ಮಾಡಬೇಕು, ಅಂದರೆ ಟೇಬಲ್ ಡಿಸ್ಕ್ರಿಪ್ಷನ್ ಟ್ಯಾಗ್. ಓಕೆ, TD. ಸೊ ಇಲ್ಲಿ ನಿಮಗೆ ಏನು ಬೇಕೋ ಅದನ್ನು ಕಂಟೆಂಟನ್ನು ಬರಿಬೋದು. ಓಕೆ, ಸೊ ಇಲ್ಲಿ ನಾನು ಟೇಬಲ್ ಡಿಸ್ಕ್ರಿಪ್ಷನನ್ನು ಬರಿತೀನಿ. ಸೊ ನಮಗೆ ಇಲ್ಲಿ ಏನೆಲ್ಲ ಬೇಕು, ಫಸ್ಟ್ ನೇಮ್, ಲಾಸ್ಟ್ ನೇಮ್ ಹಾಗೂ ಏಜ್. ಓಕೆ, ಸೊ ಇಲ್ಲಿ ನಾನು ಮೊದಲು ಕ್ರಿಕೆಟರ್ಸಿನ ಫಸ್ಟ್ ನೇಮ್, ಲಾಸ್ಟ್ ನೇಮ್ ಹಾಗೂ ಏಜನ್ನು ಡಿಸ್ಪ್ಲೇ ಮಾಡೋಣ. ಓಕೆ, ಸೊ ಮೊದಲು MS
ನೆಕ್ಸ್ಟ್ ಲಾಸ್ಟ್ ನೇಮ್ ಇಲ್ಲಿ ಧೋನಿ ಅಂತ ಕೊಡ್ಬೋದು. ಸೊ ಏಜ್ ಒಂದು 39 ಅಂತ ಕೊಡ್ಬೋದು. ಓಕೆ, ಸೊ ಈ ಥರ ಡಿಸ್ಪ್ಲೇ ಆಗುತ್ತೆ. ಸೊ ಈಗ ನಿಮಗೆ ಒಂದು ರೋ ಡಿಸ್ಪ್ಲೇ ಆಗಿದೆ. ನಿಮಗೆ ಇದೇ ಥರ 2-3 ರೋ ಡಿಸ್ಪ್ಲೇ ಮಾಡಬೇಕು ಅಂದರೆ ಈ TR ಟ್ಯಾಗ್ ಅಲ್ಲಿ ಮತ್ತೆ ಈ ಥರ ಕಾಪಿ ಪೇಸ್ಟ್ ಕೂಡ ಮಾಡ್ಬೋದು. ಓಕೆ, ಸೊ ಇಲ್ಲಿ ವಿರಾಟ್ ಕೊಹ್ಲಿ ಇಲ್ಲಿ 31 ಅಂತ ಕೊಡ್ತೀನಿ. ಸೊ ಇಲ್ಲಿ ಈ ಥರ ಡಿಸ್ಪ್ಲೇ ಆಯಿತು. ಅದೇ ಥರ ನೀವು ಯಾವುದೇ ಒಂದು ಕಂಟೆಂಟನ್ನು ಟ್ಯಾಬ್ಯುಲರ್ ಫಾರ್ಮಲ್ಲಿ ಡಿಸ್ಪ್ಲೇ ಮಾಡ್ಬೋದು. ಓಕೆ, ಇಲ್ಲಿ ಏಜ್ 33 ಅಂತ ಕೊಡ್ತೀನಿ. ಓಕೆ, ಸೊ ಈ ಥರ ಒಂದು ಟೇಬಲನ್ನು ನಾವು ನಮ್ಮ ವೆಬ್ಸೈಟಲ್ಲಿ ಡಿಸ್ಪ್ಲೇ ಮಾಡುವಂಥದ್ದು. ಓಕೆ, ಸೊ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಫಾರ್ಮ್ಸ್ ಹಾಗೂ ಇನ್ಪುಟ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ಕಲಿಯೋಣ.